ಬೋರ್ಡಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣರಾವ್ ಚೆಂಗ್ಲೆ ಸರ್ ಅವರಲ್ಲಿ, ಮಾನ್ಯ ಉಪನಿರ್ದೇಶಕರಲ್ಲಿ ನಾನು ಈ ಸಂದರ್ಭ ವಿನಂತಿಸ್ತಾ ಇದ್ದೇನೆ. ಜೊತೆಗೆ ಈ 2 ಜನ ವಿದ್ಯಾರ್ಥಿಗಳು ಮತ್ತು 2 ಜನ ವಿದ್ಯಾರ್ಥಿನಿಯರು ಸಹ ವೇದಿಕೆಗೆ ಹೋಗಬೇಕು. ಕ್ಯಾಂಡಲ್ ಮತ್ತು ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನ ಕೊಂಡೊಯ್ಯತಕ್ಕಂತಹ ದ್ಯೋತಕ ಅದು ದೀಪ. ತಮಸೋಮ ಜ್ಯೋತಿರ್ಗಮಯ, ಅಂಧಕಾರದಿಂದ ಬೆಳಕಿನ ಕಡೆಗೆ ಎಂಬ ಸಂದೇಶವನ್ನ ಸಾರ್ತಕ್ಕಂಥದ್ದು ದೀಪ ಪ್ರಜ್ವಲನೆ. ದೀಪ ಪ್ರಜ್ವಲನೆ ಕೇವಲ ಬೆಳಕು ನೀಡುವುದಲ್ಲ, ಅದು ಆಶೆ, ಜ್ಞಾನ ಮತ್ತು ಸತ್ಸಂಕಲ್ಪಗಳ ಪ್ರತೀಕವಾಗಿದೆ. ಈ ಪವಿತ್ರ ಕ್ಷಣದಲ್ಲಿ ಪ್ರಜ್ವಲಿಸಲ್ಪಡುವ ಈ ದೀಪ ನಮ್ಮ ಕಾರ್ಯಕ್ರಮಕ್ಕೆ ಸಾರ್ಥಕತೆ ಮತ್ತು ಯಶಸ್ಸಿನ ಬೆಳಕನ್ನು ಹರಡಲು ಎಂದು ನಾನು ಆಶಿಸುವೆ. ದೀಪ ಪ್ರಜ್ವಲನೆಯನ್ನು ಮಾಡಿರ್ತಕ್ಕಂಥ ಮಾನ್ಯ ಸಂಸದರಿಗೆ, ಮುಖ್ಯ ಅತಿಥಿಗಳಿಗೆ, ಹಾಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮುಂದೆ ಇದೀಗ ಇವತ್ತಿನ ಈ ವರ್ಕ್ಶಾಪ್ ನಲ್ಲಿ ಉಪನ್ಯಾಸವನ್ನು ನೀಡಲಿಕ್ಕೆ ಬಹು ದೂರ ಅಂದ್ರೆ ಬಹಳ ದೂರ ಅಲ್ಲ, ಆದ್ರೂ ಕೂಡ ಬೈಲಹೊಂಗಲ ಅಂದ್ರೆ ನಮ್ಮ ಒಂದು ಬದಿಯ ಜಿಲ್ಲೆ, ಆ ಜಿಲ್ಲೆಯಿಂದ ಇಲ್ಲಿಗೆ ಬಂದಿರತಕ್ಕಂತಹ ನಮ್ಮ ಮಾಸ್ತಿಹೊಳಿ ಸರ್, ಪ್ರಕಾಶ್ ಮಾಸ್ತಿಹೊಳಿ ಸರ್ ಅವರು ವೇದಿಕೆಗೆ ಬರಬೇಕು. ಅವರು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು. ಅವರ ಕುರಿತು 2 ನಿಮಿಷದಲ್ಲಿ ನಾನು ವ್ಯಕ್ತಿ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಹೆಸರು ಪ್ರಕಾಶ್ ಮಾಸ್ತಿಹೊಳಿ, ಜನ್ಮ ದಿನಾಂಕ 8/6/1982, ವಿಳಾಸ MK ಹುಬ್ಬಳ್ಳಿ, ಜನ್ಮ ಕಿತ್ತೂರು, ವಿದ್ಯಾರ್ಹತೆ MSc MEd DTA, ಕಾರ್ಯಕ್ಷೇತ್ರ ಗಣಿತ ಶಿಕ್ಷಕರು, ಶಾಲಾ ಶಿಕ್ಷಣ ಇಲಾಖೆ, ಸರ್ಕಾರಿ ಪ್ರೌಢಶಾಲೆ ಬೈಲವಾಡ ತಾಲೂಕಾ ಬೈಲಹೊಂಗಲ. ವೃತ್ತಿಪರ ಕಾರ್ಯ ಮನೋಶಾಸ್ತ್ರಜ್ಞರು, ತರಬೇತಿ ಹೊಂದಿದ ನುರಿತ ಸಮಾಲೋಚಕರು, ಮಹತ್ವಾಕಾಂಕ್ಷಿ ಮಾನಸಿಕ ಚಿಕಿತ್ಸಕರು, ವೈಯಕ್ತಿಕ ಕೌಟುಂಬಿಕ ಹಾಗೂ ಗುಂಪು ಸಮಾಲೋಚನೆಯನ್ನು ಒದಗಿಸುವಲ್ಲಿ ಅನುಭವಿ ತರಬೇತಿದಾರರು. ಇಲ್ಲಿವರೆಗೆ ಸುಮಾರು 200 ತರಬೇತಿಗಳನ್ನು ನೀಡಿರ್ತಕ್ಕಂಥ ಒಂದು ಶ್ರೇಯಸ್ಸು ಶ್ರೀಯುತರಿಗೆ ಸಲ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚು ಕಾರ್ಯನಿರತ ಪತ್ರಾಂಕಿತ ಕ್ಲಾಸ್ 1 ಮತ್ತು ಕ್ಲಾಸ್ 2 ವರೆಗೂ ಕೂಡ ತರಬೇತಿಯನ್ನು ನೀಡಿರ್ತಕ್ಕಂಥವರು ನಮ್ಮ ಈ ಸಂಪನ್ಮೂಲ ವ್ಯಕ್ತಿಗಳು. ಇಂಥವರು ಇವತ್ತು ನಮ್ಮ ಕಾರ್ಯಾಗಾರದಲ್ಲಿ ಆಗಮಿಸಿ ನಮಗೆ ಉಪನ್ಯಾಸ ನೀಡತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಶ್ರೀಯುತರಿಗೆ ನಾನು ಉಪನ್ಯಾಸವನ್ನು ನೀಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಸರ್, ವಿದ್ಯಾರ್ಥಿ ದೇವತೆ ಶಾರದಾ ಮಾತೆಯ ಮನಸ್ಸಿನಲ್ಲಿ ನಡೆಯುತ್ತಾ ಇವತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರ್ತಕ್ಕಂತಹ, ಅದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರ್ತಕ್ಕಂತಹ ಈ ಪ್ರೇರಣಾ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಯಾವತ್ತು ಉತ್ಸಾಹಿ, ಜನಪ್ರಿಯ ಈ ಭಾಗದ ಸಂಸದರಾದಂತಹ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಲ್ಲಿ ನಮಸ್ಕರಿಸ್ತಾರೆ. ವೇದಿಕೆ ಮೇಲೆ ಆಸಕ್ತಾಗಿರ್ತಕ್ಕಂತಹ ಹಿರಿಯರು ಆಗಿರ್ತಕ್ಕಂತಹ ಸನ್ಮಾನ್ಯ ಲಕ್ಷ್ಮಣರಾವ್ ಸರ್ ಚೆಂಗಡಿ ಅವರಲ್ಲಿ ನಮಸ್ಕರಿಸ್ತಾರೆ. ಈ ಒಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಮಾನ್ಯ ಸೀತಾರಾಮ್ ಸರ್ ಅವರಲ್ಲಿ ನಮಸ್ಕರಿಸ್ತಾರೆ. ಎಲ್ಲ ತಾಲೂಕುಗಳ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ನಮಸ್ಕರಿಸ್ತಾರೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಲ್ಲ ಪ್ರೌಢಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ನಮಸ್ಕರಿಸಿ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು, ಒಂದು ಅದ್ಭುತವಾದಂತಹ ಸಮಯ. ಈ ಸಮಯವನ್ನ ಏನಂತ ಬಣ್ಣಿಸು, ಯಾಕಂತ ಕೇಳಿದ್ರೆ ಪರೀಕ್ಷೆ ಅಂದಾಗ ಇನ್ನು ಉಳಿದಿದ್ದು ಕೇವಲ 17 ದಿನ. The days remaining are only 17. ಪರೀಕ್ಷೆಯನ್ನ ಒಂದು ಹಬ್ಬವಾಗಿ ಆಚರಿಸಲಿಕ್ಕೆ ನಿಮಗೆ ಒಂದು ಸಿಹಿ ಭೋಜನದ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಹೋಳಿ ಹಬ್ಬ ಬರ್ತಾ ಇದೆ, ಬಣ್ಣದ ಹಬ್ಬ. ಈ ಬಣ್ಣ ಜೀವನದಲ್ಲಿ ತುಂಬಿರಲಿ, ಅದಕ್ಕಾಗಿ ಒಂದು ದ ಗುಡ್ ಬಿಗಿನಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟುಡೇ. ಒಂದು ಅದ್ಭುತವಾದಂತಹ ಒಂದು ಸಂಕಲ್ಪ ಇವತ್ತಾಗ್ತಾ ಇದೆ. ನಾನು ಒಬ್ಬ ಇಲಾಖೆಯ ನೌಕರನಾಗಿ, ಒಬ್ಬ ಜನಪ್ರತಿನಿಧಿಗಳು ಇಷ್ಟೊಂದು ಆಸ್ಥೆ ವಹಿಸಿ ತಾವೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಭಾಗದ ಮಕ್ಕಳು ದೇಶದ ಆಸ್ತಿ ಆಗಬೇಕು, ಹೆಚ್ಚಿನ ಸಾಧನೆ ಮಾಡಬೇಕು ಅನ್ನುವ ಭಾವವನ್ನು ಇಟ್ಟುಕೊಂಡು ತಮ್ಮ ಅಮೂಲ್ಯವಾದ ಸಮಯವನ್ನ ಇದಕ್ಕೆ ವ್ಯಯ ಮಾಡಿ
ತಾವೆಲ್ಲವನ್ನೂ ಮುತುವರ್ಜಿ ವಹಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅಂತ ಮಹಿಳೆಯರಿಗೆ ನಿಜವಾಗ್ಲೂ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕೆ ನಾವು ಪರೀಕ್ಷೆಯಲ್ಲಿ ಸಾಧನೆ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಕು? ಈ ಎರಡು ಪ್ರಶ್ನೆಗಳು ಎಲ್ಲ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಯಾವಾಗ 10th ಬಂದಿವೋ ಆ ದಿವಸದಿಂದ ಶುರುವಾಗಿದೆ, ಇವತ್ತಿನವರೆಗೂ ಎಲ್ಲರೂ ಅದನ್ನೇ ಹೇಳಕ್ತಾರೆ. ದ ಡೇ ಒನ್ ಸ್ಟಾರ್ಟೆಡ್. ಬಹಳ ಜನ ವಿದ್ಯಾರ್ಥಿಗಳು ಅನ್ಕೊಂಡಿರಿ ಈ 10th ಯಾಕಾರ ಬಂದೈತಿ ಅಂತ. ಎಲ್ಲ ಹೋಗಿ 10th ಒಂದು ಇರ್ಲಿಲ್ಲ ಅಂದ್ರೆ ಇಷ್ಟ ಆರಾಮ್ ಇರ್ತಿದ್ದುಲ್ಲ. 9th ವರೆಗೆ ಯಾರು ಏನು ಕೇಳಿಲ್ಲ. ಆ ಪಿಯುಷ್ ಅವರು ಖುಷಿ ಅದ. ಈ ನಡುವೆ 10th ಅಷ್ಟ ಸಿಕ್ಕೇವ್ ನಾವು. ಇದನ್ನ ಆಯೋಜನೆ ಮಾಡಿದ್ರೆ ಅದ್ರ ಸಲುವಾಗಿ ಡೇ ಒನ್ ಶುರುವಾತ್ರಿ. ಈ ದಿವಸ ಮುಗಿದು ಹೋಗ್ತು. ಇನ್ನು ಮ್ಯಾಲ ಬಹಳ ಶುರುವಾತ. ಟೈಮ್ ವೇಸ್ಟ್ ಮಾಡುವಂಗಿಲ್ಲ, ಕೇರ್ಫುಲ್ ಆಗಿರ್ಬೇಕು. ಶಾಲೆಗೆ ಎಲ್ಲರೂ ಒಂದನೇ ಹೇಳಿದ್ರು, ಮನ್ಯಾಗ ಅದನ್ನೇ ಹೇಳಿದ್ರು, ಎಲ್ಲರೂ ಒಂದನೇ ಹೇಳಿದ್ರು. ಜೀವನದ ಒಂದನೇ ಮೆಟ್ಲ ಹತ್ತಾತಿ ಬಹಳ ಕೇರ್ಫುಲ್ ಆಗಿರ್ಬೇಕು, ಎಚ್ಚರಿಕೆ ವಹಿಸ್ಬೇಕು. ಜೀವನದ ಒಂದನೇ ಮೆಟ್ಲ ತಪ್ಪಿ ಜೀವನದ ಮ್ಯಾಕ್ ಹತ್ತತಿ. ನೀವು ಒಂದು ವರ್ಷ ವಿಚಾರ ಮಾಡಿದ್ರೆ ಮೆಟ್ಲ ಎಂತದೈತಂತೆ ಇನ್ನೂ ತಿಳಿದೇ ಬರ್ತದ. ಇನ್ನು 17 ದಿವಸ ಎಕ್ಸಾಮ್ ಕೊಡ್ತಾವ. ಹೌ ಇಸ್ ದಟ್ ಸ್ಟೆಪ್ ಅನ್ನೋದು ತಿಳಿಯುವಂತ. ಇಷ್ಟೆಲ್ಲ ಮಂದಿ ಹೇಳತ್ತಾರಂದ್ರೆ ಏನು ಅರ್ಥ ಇಲ್ಲ. ಶಾಲೆ ಹೆಡ್ ಮಾಸ್ಟರ್ ಹೇಳಿದ ಎಲ್ಲ ಟೀಚರ್ಸ್ ಹೇಳಕತ್ತಾರ, ಮನ್ಯಾಗ ಅಪ್ಪ ಅವ್ರು ಹೇಳಿದ ಎಲ್ಲರೂ ಹೇಳಕತ್ತಾರ, ಇಷ್ಟು ಜನ ಅಧಿಕಾರಿಗಳು ಹೇಳಕತ್ತಾರ, ಇಷ್ಟು ಜನ ಜನಪ್ರತಿನಿಧಿಗಳು ಹೇಳಕತ್ತಾರ. ಯಾಕೆ ಹೇಳಕತ್ತಾರ ಅಂದ್ರೆ ಆ ಸ್ಟೆಪ್ ಬಹಳ ಇಂಪಾರ್ಟೆಂಟ್ ಐತೆ ಅಂತ ಅರ್ಥ. ನೀವು ಅಂತಿರ್ಬೋದು ಈ 16 ವರ್ಷದಾಗ ನಾವು ನೋಡಾದ ಸ್ಟೆಪ್ ಯಾವ್ದಾದ ಅಂತ. ನೀವು ಇನ್ನೂ ನೋಡಿಲ್ಲ. ನೀವು ನೋಡಲಾರದ ಸ್ಟೆಪ್ ಅದು ಇಲ್ಲಿ ಮಾಡ. ಯಾಕೆ ಇಷ್ಟು ಕೇರ್ಫುಲ್ ಆಗಿ ಮಾಡಬೇಕಾಗೈತಿ? ನಾನು ಬಹಳ ಸಲ ಎಲ್ಲ ವಿದ್ಯಾರ್ಥಿಗಳಿಗೆ ಇದ ಮಾತಾಡ್ತೇನೆ. ವಿ ಶುಡ್ ಡೂ ಇಟ್ ಫಾರ್ ಅ ನೋಬಲ್ ಸೋಲ್. ನಮಗಾಗಿ ಮಿಡಿತಿರ್ತಕ್ಕಂಥ ಒಂದು ಅದ್ಭುತವಾದ ಆತ್ಮ ನಮ್ಮವ್ವ, ಮದರ್. ಆ ತಾಯಿ ಸಲುವಾಗಿ ನಾವು ಅಚೀವ್ಮೆಂಟ್ ಮಾಡಬೇಕಾಗಿದೆ. ಈ ಒಂದು ಎಕ್ಸಾಮ್ ನಮ್ಮವ್ವ ಅಪ್ಪ ತಲೆ ಎಬ್ಸುವಂಗ ಒಂದನೇ ಸ್ಟೆಪ್ ಒಳಗೆ ನಾವು ತೋರಿಸ್ಕೊಡ್ಬೋದಾಗಿದೆ. ಬಿಕಾಸ್ ವಿ ಆರ್ ಹ್ಯಾವಿಂಗ್ ಅ ಕ್ಲೀನ್ ಸಿಯರ್. ಪ್ರತಿ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವಿತರು ಅಂದ್ರೆ ನೀವು ಪ್ರತಿ ಶಾಲೆಯೊಳಗೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳು, ಪ್ರತಿ ಶಾಲೆಯೊಳಗೆ ಸಾಧನೆ ಮಾಡಿದವರು ಇಲ್ಲಿ ಬಂದು ಕೂತೇರಿ. ಇಲ್ಲಿ ಕುಂಡಿರ್ಬೇಕಾದ್ರೆ ಕಾರ್ ನಿಷ್ಠ ನೀವು ಕನ್ಸಿಸ್ಟೆನ್ಸಿ ತೋರಿಸಿದೀರಿ ಅಂತ ಇಲ್ಲಿ ಬಂದೇರಿ. ಸುಮ್ಮನೆ ಬರ್ತಿರ್ಲಿಲ್ಲ ಅಂತಿದ್ರ. ಇರೋ 60, 70, 100, 200 ಮಕ್ಕಳೊಳಗ ಒಬ್ಬರು ಬರ್ಬೇಕಂತಂದ್ರ ಪ್ರೂವ್ ಮಾಡಿರಿ. ಇನ್ನು ದಾರಿ ಕಿರಿದಾಗ್ತಾ ಹೋಗ್ತತಿ. ಈಗ ಒಂದು ಶಾಲೆಯಿಂದ ಒಬ್ರು ಬಂದಿರಿ, ಮುಂದ ವಿಮಾನ ಹತ್ತಬೇಕಂದ್ರೆ ಚಿಕ್ಕೋಡಿಯ ಬೆರಳಿಗೆ ವಿದ್ಯಾರ್ಥಿಗಳಾಗಬೇಕು. ರಾಜ್ಯದ ಉನ್ನತ, ರಾಷ್ಟ್ರದ ಉನ್ನತ ಪದ್ಧತಿ ಹಂತಕ್ಕೆ ಹೋಗ್ಬೇಕಂದ್ರ ಇನ್ನೂ ಕಿರಿದಾಗ್ತಾ ಹೋಗ್ತದ. ಅಂದ್ರ ನಾವು ಬಹಳ ಶಾರ್ಪ್ ಆಗಕ್ ಶುರು ಮಾಡ್ಬೇಕು. ಡೇಸ್ ಆರ್ ವೆರಿ ಲೆಸ್. ಹೆಂಗ ದಿನ ಕಡಿಮೆ ಆತೋ, ಕೌಂಟ್ ಡೌನ್ ಸ್ಟಾರ್ಟ್ ಆತೋ, ನಮ್ಮ ಎಫಿಷಿಯನ್ಸಿ ಹೈ ಆಗ್ಬೇಕು. ಹಾಗಾಗಿ ಪರೀಕ್ಷೆ ಎನ್ನುವುದು ಒಂದು ಭಯದಿಂದ ಶುರು ಮಾಡಬೇಕು, ಉತ್ಸವದ ಜೊತೆ ಆಚರಿಸಬೇಕು ಅನ್ನೋದನ್ನ ಕೇಳ್ಕೋಬಹುದು. ಯಾಕಂದ್ರ ಇವತ್ತು ನೀವು ಬರಾಕತ್ತೀರಿ ಅಂದ್ರೆ ನಿಮ್ಮ ಮನ್ಯಾಗ ನಿಮ್ಮ ತಾಯಿ ಇದ್ದಾಕಿ ಬೆಳಗ್ಗೆ ದೌಡಿ ಅಂತಾಳ, ನಿಮ್ಮನ್ನ ಕಳ್ಸಾಕ ಏನೇನ್ ತಯಾರಿ ಬೇಕ ನಿನ್ನಿಂದ ಪ್ಲಾನ್ ಮಾಡಾಕಿ. ಹುಡುಗಿ ತಿಂದು ಹೋಗ್ತದೋ, ತಿನ್ನುತ್ತೆ ಹೋಗ್ತದೋ, ನಾಷ್ಟ ಇರ್ತದೋ ಇಲ್ಲೋ, ಡಬ್ಬ್ಯಾಗ ಹಾಕೊಡ್ಲು ಒಂದು 10 ರೂಪಾಯಿ ಅಪ್ಪಿಗೆ 20 ರೂಪಾಯಿ ಗೊತ್ತಿದೆ ಕಿಸದ ಕೈಯಾಗ ಕೊಟ್ಟ ಹೋಗಿ ನಡಗೇನ ಹೊಟ್ಟೆ ತಿನ್ನಪ್ಪ ತಿನ್ನವ. ಆದ್ರ ಚಂದ ಓದಿಸ್ತ. ನೀವು 10th ಬಂದು ಊರು ತುಂಬ ಹೇಳ್ಕೊಂತ ಹೇಳಿದಕ್ಕೆ ನನ್ನ ಮಗ 10th ಸಲ ನೀವು IAS ಎಕ್ಸಾಮ್ ಅಪಿಯರ್ ಆಗಂತ. ಎಷ್ಟೋ ಮಂದಿ ಅವು ಕಣ್ಣಿಟ್ಟು ನೋಡುದಿಲ್ಲ. ಹೇಳ್ದಳಕಿ ನನಗೆ ಮಾಡಕ್ಕಾಗಿಲ್ಲ, ನೀ ಮಾಡಿ. ಯಾರವ ಕಲ್ತು ಜಾಬ್ ಮಾಡತ್ತೋ ಇನ್ನೂ ಹೆಚ್ಚಿನ ಮಾಡಂತಾಳ. ಆದ್ರೆ ಬಹಳಷ್ಟು ತಾಯಿಗಳಿಗೆ ಅವಕಾಶ ಸಿಕ್ಕಿಲ್ಲ. ಆ ತಾಯಿ ಸ್ವಾಭಿಮಾನವನ್ನ ಆಕಾಶದತ್ತರಿಗೆ ಏರಿಸೋ ಸಲುವಾಗಿ ಒಂದು ಒಳ್ಳೆ ಅವಕಾಶ. ನಿಮ್ಮನ್ನ ನೀವು ಸಾಬೀತುಪಡಿಸಿ. ಯಾಕ ನಮ್ಮ ಸಲುವಾಗಿ ನಿಸ್ವಾರ್ಥದ ತ್ಯಾಗವನ್ನು ಮಾಡ್ತಿರ್ತಕ್ಕಂಥ ಆ ತಾಯಿ ಸಲುವಾಗಿ. ಇನ್ನು ನಾನ್ ನೋಡುದನ್ನ ನನ್ನ ಮಗು ನೋಡ್ಲಿ ಅಂತ ಹೇಳಿ ಯಾವತ್ತೂ ಈ ಜನ ಏನ್ ಮಾಡೋಣ, ರಿಸರ್ವ್ ಮಾಡೋಣ. ಯಾರ ಅಪ್ಪ ಯಾವಾಗ ಇಲ್ಲ ಕುಡಿಸೋಣ. ನಾನ್ ನೋಡಕ್ಕಾಗದನ್ನ ನೀ ನೋಡ, ನಾ ಅನುಭವಿಸಕ್ಕಾಗಿದ್ದನ್ನ ನೀ ಅನುಭವಿಸ. ತನಗೆ ಇನ್ನು ಬಿಡ್ತಾನ
ನಮ್ಗೆ ಕೊಡಿಸ್ತಾನ. ಯಾಕ? ನನ್ನ ಮಗ ನನ್ನ ಮಗಳು ಸಾಧನೆ ಮಾಡಲಿ ಅಂತ. ಇದು ತ್ಯಾಗ ಇದ್ದಕ್ಕೆ ಸಾಕಷ್ಟ. ಅಂತ ಅಪ್ಪನ ಅಭಿಮಾನ ಆಕಾಶಕ್ಕೆ ಏರ್ಸಾಕ ಸಾಧನೆ ಮಾಡಿ ತೋರಿಸ್ತಾರೆ. ನಿಮ್ಮನ್ನ ಹೊಟ್ಟೆಗೆ ಹುಟ್ಟಿದ ಮಕ್ಕಳಿಗೆ ಡ್ಯಾನ್ಸ್ ನೋಡಾಕತ್ತಾರ ಶಾಲೆಯೊಳಗಿನ ಶಿಕ್ಷಣ. ಎಷ್ಟು ಪ್ರೀತಿ! ನೀವು ಅಭ್ಯಾಸ ಮಾಡಲಿಲ್ಲ ಅಂದ್ರೆ ತ್ರಾಸ ಆಗ್ತತಿ, ನಿಮ್ಗೆ ಒಂದ್ ಈ ಆರಾಮ ಇಲ್ಲ ಅಂದ್ರೆ ಮನಸ್ಸಾನ ಆಗ್ತತಿ, ನಿಮ್ಗೆ ಔಷಧ ಕೊಡಿಸ್ಬೇಕಾ, ಗುಳಿಗೆ ಕೊಡಿಸ್ಬೇಕಾ, ಮನೆಗೆ ಕಳಿಸ್ಬೇಕಾ, ಈ ಪ್ರೀತಿ ಮಾಡತ್ತಾರ. ನನ್ನ ಮಕ್ಕಳ ಇವತ್ತು ತಿಳಿದುಕೊಂಡ ನಿಮಗೆ ಏನ್ ಬೇಕೆಲ್ಲ ವ್ಯವಸ್ಥೆ ಮಾಡಾಕತ್ತಾರ. ಅವ್ರ ಅಭಿಮಾನ ಎತ್ತ ಕೆಲಸ. 17 ದಿವಸ ಎಕ್ಸಾಮ್ ಓದತಿ, ಇಷ್ಟು ಹಚ್ಚಿ ಕಡ್ದಂತೆ ತಿಳ್ಕೊಂಡ ಅಧಿಕಾರಿಗಳೆಲ್ಲ ತಯಾರು ಮಾಡ್ಯಾರ, ಇಲಾಖೆ ವಿಚಾರ ಮಾಡಾಕತ್ತೈತಿ. ಈ ಮಕ್ಕಳು ನಮ್ಮ ದೇಶದ ಆಸ್ತಿ, ಇವನ ಕೊನೆ ಕ್ಷಣದ ಮಾಡ ಪ್ರಯತ್ನ ಮಾಡಿ ಗೆಲ್ಲಿಸ್ಬೇಕಂತ. ಅಂತ ಅಧಿಕಾರಿಗಳ ಅಭಿಮಾನವನ್ನ ಆಕಾಶದತ್ತ ಬೆಳೆಸಾಕ ನೀವು ಸಾಧನೆ ಮಾಡಬೇಕು. ಜನಪ್ರತಿನಿಧಿಗಳಿಗೆ 100 ಕೆಲಸ, ಅದ್ರ ನಡುವೆ ಶಿಕ್ಷಣಕ್ಕೆ ಮಹತ್ವ ಕೊಟ್ಟ ತಮ್ಮ ಹಣ ವ್ಯಯ ಮಾಡಿ, ಅಮೂಲ್ಯವಾದ ಸಮಯ ವ್ಯಯ ಮಾಡಿ ಇಂಥ ಜನಪ್ರತಿನಿಧಿಗಳಿಗೆ ಅವಕಾಶ ಮಾಡಿಕೊಡಾಕ್ತಾರ. ಅವ್ರ ಅಭಿಮಾನವನ್ನ ಆಕಾಶದತ್ತ ಏರಿಸಲಿಕ್ಕೆ ನಾವು ಸಾಧನೆ ಮಾಡಬೇಕು. ಯಾಕಂತ ಕೇಳಿದ್ರ ನನ್ನ ಮನೋಭಾವ ನನ್ನನ್ನು ಬೆಳೆಸ್ತದ. The attitude which I am having, ನನ್ನ ಮನೋಭಾವ ಹೆಂಗ ಬೆಳೆಸ್ತದಂದ್ರ ಅದು ಪಾಸಿಟಿವ್ ಇದ್ರೆ ಎತ್ತರಕ್ಕೆ ಬೆಳೆಸ್ತದ, ನೆಗೆಟಿವ್ ಇದ್ರೆ ಪಾತಾಳಕ್ಕೆ ತಳ್ತದ. ಒಂದು ಪರೀಕ್ಷೆ, ಸಣ್ಣ ಪರೀಕ್ಷೆ ಜೋನ್ ಬರೆಯಬಹುದು ಎಕ್ಸಾಮಿನೇಷನ್ಸ್. ನಾವು 15 ಸರ್ಗಳು 3 ಜನ, ಸುನೀಲ್ ಕ್ಯೂಬ್ಸ್ ಇಲ್ಲಿ ಮಟ್ಟ 15 3 ಜನ, 3 ಜನ ಸುನೀಲ್ ಸರ್ವಿಸ್ ಇವತ್ತು ಸುನೀಲ್ ಕ್ಯೂಬ್ಸ್ ಏನ್ ಹೇಳಿದ್ರು 3 ಜನ ನಿಮಗೆ ಬಹಳ ವಿದ್ಯಾರ್ಥಿ ನಿಮ್ಗೆ ಎಲ್ಲ ಐತಿ, ಇಲಾಖೆ ಎಲ್ಲ ಕೊಡ್ತೈತಿ, ಬ್ಲೂ ಪ್ರಿಂಟ್ ಈ ಪಾಠದಾಗ ಇದೈತಿ, ಇಷ್ಟ ಓದ್ಬೋದು. 64 ಮಾರ್ಕ್ಸ್ ಕಣ್ಣು ಮುಚ್ಚಿ ಬರ್ತದೆ. 4 ಮಾಡಲ್ ಕ್ವಶನ್ ಪೇಪರ್, 3 ಸೀರೀಸ್ ಎಕ್ಸಾಮ್ಸ್, 64 ಮಾರ್ಕ್ಸ್ ಪ್ಲಸ್ LB. ಅಲ್ಲಿ ಅಷ್ಟ ಇಲ್ಲಿ ಅಷ್ಟ ಅಪ್ಲೈಡ್ ಕ್ವಶನ್ಸ್ ಏನು ಇಲ್ಲ, ಎಲ್ಲ ರೆಡಿ ಐತಿ. ಇದ್ದದ್ದನ್ನ ಕರೆಕ್ಟ್ ಆರ್ಗನೈಸ್ ಮಾಡಕ್ ಕಲಿಬೇಕು ನೀವು ಅಷ್ಟೇ. ನೀವು ಕ್ವಶನ್ ಕೇಳತ್ತಿದ್ರಿ, ಖುಷಿ ಅನ್ಸಾಕತ್ತಿತ್ತು, ಚಿಂತನೆ ನಮ್ಮ ಮಕ್ಕಳದ ಮಟ್ಟ ಹೈ ಆಗಕತ್ತೈತಿ. ನಮ್ಮ ಸರ್ಗಳು ವಿಚಾರ ಮಾಡಿ ಆನ್ಸರ್ ಮಾಡಕತ್ತಾರ ಅಂದ್ರೆ ನೀವು ಎಕ್ಸಾಮ್ ರೆಡಿ ಆಗಿರಿ ಅಂತ ಅರ್ಥ. ಯು ರೆಡಿ ಫಾರ್ ಎಕ್ಸಾಮ್. ಅದ್ರ ಚಿಂತನೆ ಬಹಳ ಚಂದ ಇರಬೇಕು. ಇಲ್ಲಿ ಕುಂತಾರ ಕ್ರೀಮಿ ಲೇಯರ್, ನೀವೇನ್ ಮಿಸ್ಟೇಕ್ ಮಾಡತ್ತೀರಿ, ಒಂದ ಎಕ್ಸಾಂಪಲ್ ಹೇಳ್ತಾನೆ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾನೆ. ಸೈನ್ಸ್ ಭಾಳ ಕೇಳಿದ್ರೆ ಸೈನ್ಸ್ ಮೇಲೆ ಕ್ವಶನ್ ಕೇಳೋಣ. ನಾ ಗಣಿತ ಮಾಸ್ತರ್ ಆದ್ರೂ ಸೈನ್ಸ್ ಕೇಳ್ತಾನೆ, ನಾನು ಸೈನ್ಸ್ ಅಲ್ಲ. ನಕ್ಷತ್ರ ಗೊತ್ತು, ಗ್ರಹ ಗೊತ್ತೈತಿ, ಮಗ ಒಂದು ಕ್ವಶನ್ ಕೇಳ್ಬಿಡ್ಲಿ, ಅಪ್ಲೈಡ್ ಕ್ವಶನ್ ಅಂತ ತಿಳ್ಕೊಡ್ರಿ, ಏನ್ ಅಂತ ತಿಳ್ಕೊಡ್ರಿ. ನಕ್ಷತ್ರಗಳು ಯಾವಾಗ ಕಾಣಿಸುತ್ತವೆ? ರಾತ್ರಿ. ಎಸ್, ಹಾಗೆ ರಾತ್ರಿ. ಹಗಲಿ. ರಾತ್ರಿ ಮತ್ತು ಹಗಲಿ. ಓ ಚೇಂಜ್ ಆಗ್ತಾನೆ. ರಾತ್ರಿ ಮತ್ತು ಕಾಟ್ ಹೊಡಿ ಮತ್ತು ಫಸ್ಟ್ ಏನ್ ಬರೋದ್ರಿ? ರಾತ್ರಿ. ಈ ಕಾಟ್ ಹೊಡೆದ್ರಿ, ಯಾಕಂದ್ರೆ 3ನೇ ಆಪ್ಷನ್ ಏನ್ ಹೇಳಿದ್ದೆ ಈಗ, ರಾತ್ರಿ ಮತ್ತು ಹಗಲಿ. ಬರೀ ಮತ್ತು ಹಗಲಿ, ರಾತ್ರಿ ಮತ್ತು ಹಗಲಿ. ಯಾಕೆ ರಾತ್ರಿ ಮತ್ತು ಹಗಲಿ? ಓ ಸೂರ್ಯ ಒಂದು ನಕ್ಷತ್ರ, ಹಗಲಿ ಅವ ಇರ್ತಾನ, ಅವನ ಇಂಟೆನ್ಸಿಟಿ ಕಡಿಮೆ ಆದ್ರೆ ಬೇರೆ ನಕ್ಷತ್ರ ಕಾಣಿಸ್ತಾವ. ಮಲ್ಟಿಪಲ್ ಚಾಯ್ಸ್ ಎಷ್ಟು ಆಪ್ಷನ್ ಪೂರ್ತಿ ಕೇಳಿದ್ರೆ ನಾಲ್ಕು. ಫಸ್ಟ್ ರಾತ್ರಿ ನೋಡ್ಕ ರಾತ್ರಿ ಬರೋದು, ಕಾಟ್ ಹೊಡೋದು ಹಗಲಿ ರಾತ್ರಿ ಅಂದ್ರೆ. ಇನ್ನು 4ನೇದೊಂದು ಇಟ್ಟ ರಿಸರ್ವ್ ಒಬ್ರು ಕೇಳಿದ್ರು ನಾನು ಹೇಳಿ. 4ನೇದು ಮೋಡಗಳು ಇಲ್ಲದೆ ಇದ್ದಾಗ ಯಾವ್ದು ಕರೆಕ್ಟ್? ಮತ್ತೆ ಕಾಡ್ಬಿಡ ಕಣ್ಣಿಗೆ ಹೇಗೈತೆ ಆದ ಒಂದು ಪೇಪರ್ ಹೀಗೆ ಮಾಡಿ ಏನು ನೀವು ಉಳಿತೈತ. ಈ ಕ್ವಶನ್ ಬರೋದು ನಿಮಗ ಉತ್ತರ 4ನೇದು ಐತಿ. ಮೊದಲ ಪ್ರಶ್ನೆ ಪೂರ್ತಿ ಅರ್ಥ ಮಾಡಿಕೊಡ್ರಿ. ಅವಾಗಿಂದ 15 ಹಾಕತಾರ ಅವ್ರು 3 ಜನ. ಓದಾಕ ಬಂದ್ರೆ ಒಟ್ಟ ಫೇಲ್ ಆಗೋದು ನೀವು. ಹಂಗೈತಿ ಸಬ್ಜೆಕ್ಟ್. ಈ ಮ್ಯಾಥಮೆಟಿಕ್ಸ್ ಸೈನ್ಸ್ ಫೇಲ್ ಆಗಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಸ್ಕೋರ್ ಮಾಡೋ, ನೀವು ಎಲ್ಲಿ ಫೇಲ್ ಆಗತ್ತೀರಿ ಈ 3-4 ಮಾರ್ಕ್ಸ್, ಯು ಆರ್ ನಾಟ್ ರೀಡಿಂಗ್ ಕೇರ್ಫುಲಿ. ನೆಗೆಟಿವ್ ಅಪ್ರೋಚ್ ಕ್ವಶನ್ ಆಯ್ತು, ಪಾಸಿಟಿವ್ ಅಪ್ರೋಚ್ ಕ್ವಶನ್ ಆಯ್ತು. ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆ ಪಾಸಿಟಿವ್, ಯಾವುದು ಸಂಭವನೀಯತೆ ಅಲ್ಲ ನೆಗೆಟಿವ್ ಅಪ್ರೋಚ್. ನೀವು ಕೆಳಗ ಬರೇ 4 ಸಲ ಸಂಭವನೀಯತೆ ಯಾವ್ದಂತ ಕೇಳಿದ್ದಂದ್ರ ನೀವು 4ನೇ ಸಲ ಯಾವ್ದಲ್ಲ ಇದು ಬರೀತೀರಿ. 3 ಇರ್ತಾವ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್. ಅವಸರದ ನಿರ್ಧಾರ ಒಳ್ಳೆಯದಲ್ಲ. ಪರೀಕ್ಷೆ ಅನ್ನುವುದು ಇರುವ ವಿಷಯವನ್ನ ಹೊಂದಾಣಿಕೆ ಮಾಡಬೇಕು. ಸಾಕಷ್ಟು ಓದಿದ್ದೇನೆ. ಈ 17 ದಿವಸ ಮನನ ಮಾಡ್ಕೋಬೇಕು. ಮನನ ಮಾಡಿಕೊಂಡ ಎಕ್ಸಾಮ್ ಅನ್ನ ಹೆಂಗೆ ಎದುರಿಸ್ಬೇಕು ಅಂತ ಕೇಳಿದ್ರೆ ಅತಿ ಧೈರ್ಯದಿಂದ ಎದುರಿಸ್ಬೇಕು. ಒಂದು ನಾಯಿ ನಮ್ಗ ಬೆನ್ನ ಎತ್ತಿರ್ತದೆ. ನಾಯಿ ಬೆನ್ನ ಎದ್ದಾಗ ಏನ್ ಮಾಡ್ತೇವೆ ನಾವು? ಓಡ್ತೇವೆ. ಎಲ್ಲಿ ಮಟ್ಟ ಓಡೋದು? ಸಾಕಾತ ನಿಂದಿರ್ತೇವೆ.
ನಿಂತ್ ಮಾಡಿ ನೋಡಿ ಅವಾಗ ಅದೇ ಮಾಡ್ತತೆ, ಅದು ನಿಲ್ತತಿ. ಒಂದ್ ಹೆಜ್ಜೆ ಮುಂದೆ ಹೋಗ್ರಿ, ಅದು ಒಂದ್ ಹೆಜ್ಜೆ ಮುಂದೆ ಹೋಗ್ತದೆ, ಹಿಂದೆ ಹೋಗ್ತದೆ. ನೀವು ಇನ್ನೊಂದೆರಡು ಹೆಜ್ಜೆ ಮುಂದೆ ಹೋಗ್ರಿ, ಅವಾಗ ಅದೇನ್ ಮಾಡ್ತತಿ, ಓಡೋದಕ್ಕೆ ಶುರು ಮಾಡ್ತತಿ. ಎಲ್ಲಿವರೆಗೆ ಸಮಸ್ಯೆ ನಾವು ಎದುರಿಸುವುದಿಲ್ಲಲ್ಲ ಅಲ್ಲಿವರೆಗೆ ಸಮಸ್ಯೆ ನಮ್ಮ ಮೇಲೆ ಹಾಕೋದ. ಸೊ ವಿ ಶುಡ್ ಫೇಸ್ ದ ಪ್ರಾಬ್ಲಮ್. ಇಟ್ ಇಸ್ ನಾಟ್ ಅ ಪ್ರಾಬ್ಲಮ್, ಇಟ್ ಇಸ್ ಅ ಫೆಸ್ಟಿವಲ್. ಪರೀಕ್ಷೆ ಒಂದು ಹಬ್ಬ, ಅದನ್ನು ಸಂಭ್ರಮಿಸೋಣ, ಅದಕ್ಕೆ ಒತ್ತಡ ಮಾಡಿಕೊಡೋದು ಬೇಡ. ಒತ್ತಡ ಅನ್ನೋದಿಲ್ಲ. ಇಲ್ಲ ನಿಮಗ ಪರೀಕ್ಷಾ ಭಯ ಮುಗಿಯಾಕನ ಈಗ ಸೀರೀಸ್ ಎಕ್ಸಾಮ್ ಆಯ್ತು. ಈ ಸೀರೀಸ್ ಎಕ್ಸಾಮ್ ಅನ್ನು ನಮ್ಮ ಸ್ಮಾಲ್ ಸೀರೀಸ್ ಅದು ಎವ್ರಿ ಡೇ ಕ್ವಶನ್ಸ್ ಕೇಳೇವಿ, ಎವ್ರಿ ಡೇ ಕ್ವಶನ್ಸ್ ಕೊಟ್ಟೇವಿ, ತೇಲಿ ಬರ್ತೀರಿ. ನಿಮ್ಗೆ ಯಾವ ರೀತಿ ಭಯ ಮುರುದತ್ತ ಇಲಾಖೆ ಅಂತ ಕೇಳಿದ್ರ, ಈಗ ನೀವ್ ಹೆಂಗ್ ಸಂಪನ್ಮೂಲ ಆಗ್ಯಾರ ಅಂತ ಕೇಳಿದ್ರ, ಒಬ್ಬೊಬ್ಬರನ್ನ ಎಬ್ಬಿಸಿ ಕೇಳಿದ್ರ, ಪ್ರತಿ ಪಾಠ ಪ್ರತಿ ವಿಷಯ ಎಷ್ಟೇ ಕ್ವಶನ್ ಬರ್ತಾವ ಅಂತ ಹೇಳಕ್ ಹೇಳಿದ್ದೇನೆ. ಇದಿಲ್ಲ ರೆಡಿ ಇದೀವಿ? ಓಕೆ. ಈ ಸಲ 625 625 ಯಾರು ಆಗ್ತದೆ? ಓಕೆ, ವೆರಿ ಗುಡ್. ಒಂದು ಅಪ್ರಿಸಿಯೇಷನ್ ಸಲ್ಯೂಟ್ ನಿಮ್ಗೆಲ್ಲರಿಗೂ. ಯಾಕೆ ಅಂತ ಕೇಳಿದ್ರೆ, ನೀವು ಗೆಲ್ತೀರಿ ಅಂತ ನಿಮ್ಮನ್ನ ಯಾರು ನಂಬಬೇಕಪ್ಪ ಅಂತ ಕೇಳಿದ್ರ, ಅಥವಾ ನೀವು ಗೆಲ್ಲಕ್ಕೆ ಯಾರನ್ನ ನಂಬಬೇಕು ಅಂತ ಕೇಳಿದ್ರ, ಯಾರ ನಂಬಬೇಕು? ಒಬ್ಬರ ವ್ಯಕ್ತಿ ಅದ ಭೂಮಿ ಮೇಲೆ ನೀವು ನಂಬಬೇಕಾದ, ದ ಪರ್ಸನ್ whom you see morning in the mirror. Yes, ಮುಂಜಾನೆ ಎದ್ದು ಕೂಡಲೇ ಕನ್ನಡಿಯಾಗ ಯಾರನ್ನು ನೋಡ್ತಿರಲ್ಲ, ಆ ಒಬ್ಬ ವ್ಯಕ್ತಿ ಮಾತ್ರ ನಿಮಗೆ ಹೆಲ್ಪ್ ಮಾಡಕ್ ಸಾಧ್ಯ ಐತಿ. ನೀವು ಯಾರನ್ನು ನಂಬಬೇಕಂದ್ರೆ ದ ಪರ್ಸನ್ whom you see morning in the mirror. ಮುಂಜಾನೆ ಎದ್ದು ಕೂಡಲೇ ಕನ್ನಡಿಯಾಗ ಯಾರನ್ನು ನೋಡ್ತಿರಲ್ಲ, ಆ ವ್ಯಕ್ತಿನ ನಂಬಿ. ಆ ಒಬ್ಬ ವ್ಯಕ್ತಿ ನಿಮಗೆ ಗೆಲ್ಲಿಸ್ತದ, ಅದಕ್ಕೆ ಆ ವ್ಯಕ್ತಿ ಬಗ್ಗೆ ಪಾಸಿಟಿವ್ ಥಿಂಕ್ ಮಾಡಿ. ಯಾವ ಬಗ್ಗೆ? ನೀವು ಮುಂಜಾನೆ ಎದ್ದು ಕೂಡಲೇ ಕನ್ನಡ ನೋಡೋ ವ್ಯಕ್ತಿ ಬಗ್ಗೆ. ನೀವು ಮುಂಜಾನೆ ಎದ್ದ ತಕ್ಷಣ ಕನ್ನಡಿ ಒಳಗೆ ನೋಡೋ ವ್ಯಕ್ತಿ ಈ ಭೂಮಿ ಮೇಲೆ ಬಂದದ್ದು ಗೆಲ್ಲಾಕ ಹೊರತಾಗಿ ಸೋಲಲಾಗಲ್ಲ. ಆ ವ್ಯಕ್ತಿ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡಕ್ ನಿಮ್ಗೆ ಯಾರಿಗೂ ಹಕ್ಕಿಲ್ಲ. ಯಾವ ವ್ಯಕ್ತಿ ಬಗ್ಗೆ? ನೀವು ಮುಂಜಾನೆ ಕನ್ನಡ ನೋಡೋ ವ್ಯಕ್ತಿ ಬಗ್ಗೆ. ನೀವು ಏನೇ ವಿಚಾರ ಮಾಡಿದ್ರು ಕನ್ನಡ ನೋಡೋ ವ್ಯಕ್ತಿ ಕಣ್ಣಿಟ್ಟ ಪಾಸಿಟಿವ್ ಮಾತುಗಳನ್ನ ಮಾತಾಡ್ರಿ. ನೆನಪಿನ ಶಕ್ತಿ ಚಲೋ ಐತಿ, ಓದಿದ್ದೆಲ್ಲ ನೆನಪಿಡ್ತಿ, ನೆನಪಿಟ್ಟದ್ದೆಲ್ಲ ಬರೀತಿ. 625ಕ್ಕೆ 625 ಓದಿ. ಬ್ಯಾರೆದವ್ರ ನಿಮ್ ಬಗ್ಗೆ ಏನ್ ವಿಚಾರ ಮಾಡ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀಗಿನ ಬಗ್ಗೆ ಏನ್ ವಿಚಾರ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್. ಯಾಕಂತ ಕೇಳಿದ್ರೆ ಈ ಮೆದುಳು ಆಲೋಚನೆಗಳ ನಾಯಿ. ಹೌ ಯು ಥಿಂಕ್ ಲೈಕ್ ಯು ಬಿಕಮ್, ವಾಟ್ ಯು ಥಿಂಕ್ ದ್ಯಾಟ್ ಯು ಬಿಕಮ್. ಒಂದ್ಸರಿ ಅಮೆರಿಕಾದೊಳಗೆ ಒಂದು ರಿಸರ್ಚ್ ಆಯ್ತು ಮನೋಶಾಸ್ತ್ರ ವಿಭಾಗದೊಳಗೆ. ದೇ ಹ್ಯಾಡ್ ಅ ರಿಸರ್ಚ್ ಆನ್ ಅ ಲೈಫ್ ಇಂಪ್ರಿಸನ್ಮೆಂಟ್ ಪ್ರಿಸನರ್. ಯಾರಿಗೆ ಮರಣದಂಡನೆ ಆಗಿತ್ತು ಸ್ಪೆಷಲ್ ಪರ್ಮಿಷನ್ ತಗೊಂಡ್ರು, ಸರ್ಕಾರ ಅನುಮತಿ ಕೊಡ್ತು. ಟೀಮ್ ಆಫ್ ಸೈಕಾಲಜಿಸ್ಟ್ ಹೋಯ್ತಲ್ಲಿ. ಟೀಮ್ ಆಫ್ ಸೈಕಾಲಜಿಸ್ಟ್ ಅವನ ಬಗ್ಗೆ ಕೇಳಕತ್ತವನ, ನಾಳೆ ನಿನಗೆ ಹೆಂಗ ನಾವು ಮರಣದಂಡನೆ ಕೊಡ್ತೀವಿ ಗೊತ್ತೈತಿ ಅಂತ. ಅವಂದ ಎಲ್ಲರಿಗೂ ಕೊಡುವಂತ ಪಾಸಿ ಹ್ಯಾಂಡ್ ಪ್ರಿಂಟ್ ಅಂತ. ಓಹೋ, ಇಲ್ಲ ಇಲ್ಲ ಇಲ್ಲ, ನಿನಗೆ ಹಂಗ ಮಾಡಂಗಿಲ್ಲ, ನಿನ್ಗೆ ಡಿಫರೆಂಟ್ ಟೈಪ್ ಐತೆ ಅಂದ್ರು. ಏನದು ಡಿಫರೆಂಟ್ ಟೈಪ್ ಅಂತ ಹೇಳಿ ಒಂದು ಕೋಬ್ರಾ ತೆಗೆದ್ರ, ಹಾವಿತ್ತು, ಗುಡ್ಡ್ಯಾಗ ತೋರಿಸಿದ್ರ, ಇದು ಬಹಳ ವಿಷಪೂರ್ ಇದ್ದದ, ಭೂಮಿ ಮೇಲೆ ಯಾರನ್ನು ಕಡ್ದತಿ, ಯಾರು ಒಬ್ರು 2 ನಿಮಿಷಕ್ಕಿಂತ ಹೆಚ್ಚ ಉಳಿದಿಲ್ಲ. ಇದು ಕಳೆದ ಕೂಡಲೇ 2 ಹಲ್ಲದವ ಚುಚ್ತದ, 1 ನಿಮಿಷಕ್ಕೆ ಕಣ್ಣು ಬ್ಲರ್ ಆಗ್ತದ, 2ನೇ ನಿಮಿಷಕ್ಕೆ ಗಾಳಿಯಾಗ ಫ್ಲೋಟಿಂಗ್ ಆದಾಗ ಆಗ್ತತಿ, 2 ನಿಮಿಷಕ್ಕೆ ಮನುಷ್ಯ ಸಾಯ್ತಾನ. ಹಂಗ ಒಬ್ಬರ ಪ್ರೊಸೆಸಿಂಗ್ ಅಂತ ಕರೆದ್ರೆ ಪ್ರೊಸೆಸಿಂಗ್ ಆಗಕೈತಿತ್ತು. ಈ ಪ್ರೊಸೆಸಿಂಗ್ ಆಗಕ ಕೂಡಲೇ ಕೈಗೆ ತೆರಿ ಕೈತು, ನಾಳೆ ಸಾಯೋದಕ್ಕರೆ ಹ್ಯಾಂಗಾರ ಸಾಯ್ತ ಹೋಗ್ಲಂತ. ಸಾಯೋದಕ್ಕರೆ ಮತ್ತೆ ಇಷ್ಟೆಲ್ಲ ಯಾಕೆ ಹೇಳೋದಂತ. ಈಗ ಹೆಂಗಂದ್ರ ಮನ್ಯಾಗ ಧಾರಾವಾಹಿ ನೋಡ್ತಿರ್ತಾರಲ್ಲ, ಹಿಂಗ ಚಾಕು ತಗೊಂಡು ಚುಂಚಾಕ್ ಬರೋಡ್ಕ ಧಾರಾವಾಹಿ ಕಟ್ಟಕತ್ತಾವತ್ತೆ. ಅಲ್ಲಿಂದ ಶುರುವಾಗತ್ತ ಮುಂದ ನಾನೇನಾಗ್ಬಹುದು, ಚಾಕು ಚುಂಚಬಹುದು ಇಲ್ಲೋ, ಹೊಟ್ಟೆಗೆ ಚುಂಚ್ತಾನೋ ಎದಿಗೆ ಚುಂಚ್ತಾನೋ, ಚುಚ್ಚಿ ಚಾಕು ಅಲ್ಲೇ ಬರ್ತಾನೋ ಹೊರಗೆ ತೆಗಿತಾನೋ, ಅಥವಾ ಕೂಗಿನ ಪುಡಿ ಯಾರು ಬಂದು ಉಳಿಸಬಹುದೇನ, ಕನಸಂತ ಎತ್ತರ ಆಗ್ಬಹುದೇನ. ಇದು ಪ್ರೊಸೆಸಿಂಗ್ ಅಂತ ಕರಿತೇವೆ. ಈ ಪ್ರೊಸೆಸಿಂಗ್ ಕೈದಿಗೆ ಬೆಳೆತಂಕ ನಡೀತು. ಬೆಳಿಗ್ಗೆ 4 ಗಂಟೆಗೆ ರೆಡಿ ಆಗಿ ಕೂತ ಕರ್ಕೊಂಡು ಹೋದ್ರು, ಮಗನ ಮಾಸ್ಕ್ ಹಾಕಿದ್ರು, ಹೇಳಿದ್ರು ಅವನಿಗೆ ಹಾವ ಕಳಿಸ್ತೇವಿ, ಬುಟ್ಟಿ ಸಪ್ಳ ಮಾಡಿದ್ರು, 2 ನೀರಿಲ್ಲಿ ತಗೊಂಡ್ರು, ಸೂಜಿ ಗುಂಡು ಸೂಜಿ, ನಿನಗೆ ಹಾವ ಕಳ್ಸಾಕಂದ್ರೆ ನೋಡಂಗಾರ ಸೂಜಿ ಚುಚ್ಚಿದ್ರು. ಏನ್ ಸೂಜಿ ಚುಚ್ಚಿದ್ರು, ಅವನ ಪ್ರೊಸೆಸಿಂಗ್ ಇತ್ತು ತಲೆಯಾಗ, ಹಾವಿಗೆ 2 ಹಲ್ಲು ಇರ್ತಾವ, ಚುಚ್ತದ ಅಂತ ಕ್ಲಿಕ್ ಆತು. ಕ್ಲಿಕ್ ಆದ ಕೂಡಲೇ ಸ್ಟಾರ್ಟ್ ಆದ್ರು ನೋಡಲ್ಲ. ಹಂಗಾದ್ರೆ ಇನ್ನು ನನ್ನ ಅವಧಿ ಎಷ್ಟು? 2 minutes. 1 ನಿಮಿಷಕ್ಕೆ ಏನಾದ್ರು ಕಣ್ಣು ಬ್ಲರ್ ಆಗೈತು, 2ನೇ ನಿಮಿಷಕ್ಕೆ ಫ್ಲೋಟಿಂಗ್ ಅನ್ಸಾಕೈತ, 2 ನಿಮಿಷಕ್ಕೆ ಸತ್ತ. ಇದೇನ್ ದೊಡ್ಡ ಇಶ್ಯೂ ಆಗ್ಲಿಲ್ಲ. ಮಿಸ್ಟ್ರಿ ಎಲ್ಲೈತೆ ಅಂತ ಕೇಳಿದ್ರ ಅವನ ಬಾಡಿ ಪೋಸ್ಟ್ ಮಾಡಕ್ ಕದ್ದು
ಪೋಸ್ಟ್ ಮಾರ್ಟಮ್ ಮಾಡಿದ್ಮ್ಯಾಗ ವಿಚಿತ್ರ ಏನಾತಂದ್ರ ಅವನ ಕಟ್ ಒಳಗ ಓಪನ್ ಮಾಡಿದ್ರೆ ಡಾಕ್ಟರ್ಗೆ ಕಾರ್ಕೋಟಕದ ವಿಷ ಸಿಕ್ತು. ಹಾವ ಕಡಿಸಿಲ್ಲ, ಹೊಟ್ಯಾಗ ಎಲ್ಲಿತ್ತ ಹಾವಿನ ವಿಷ ಬಂತು. ಈ ಬ್ರೇನ್ ಅನ್ನೋದು ಇಷ್ಟು ಪವರ್ಫುಲ್ ಟೂಲ್ ಐತಲ್ಲ, ಏನು ಮೆಸೇಜ್ ಕೊಡ್ತೀರಿ ಅದನ್ನ ಇಮಿಡಿಯೇಟ್ ಆಕ್ಟ್ ಮಾಡ್ತದ, ಬಾಡಿ ಒಳಗೆ ಅಂತ ಕೆಮಿಕಲ್ ಕ್ರಿಯೇಟ್ ಮಾಡ್ತದ. ಅಷ್ಟು ಪವರ್ ಈ ಬ್ರೇನ್. ದ ಸಪ್ಲಿಮೆಂಟ್ ನಾವೇನು ಕೊಡ್ತೀವಿ, ದ ಕಾರ್ನ್ ವಿಚ್ ವಿ ಗಿವ್ ದ್ಯಾಟ್ ಇಟ್ ವಿಲ್ ಕುಕ್. ನಾವೇನು ಕೊಡಾಕತ್ತೀವಿ ಮೆದುಳಿಗೆ ಅದು ಇಂಪಾರ್ಟೆಂಟ್. ಇಲ್ರಿ ನಾನು ನನ್ನ ಬಗ್ಗೆ ಒಟ್ಟ ಕೆಟ್ಟದ್ದು ಮಾತಾಡಂಗಿಲ್ರಿ, ಆ ರಾಜು ಬಗ್ಗೆ ಬಹಳ ಕೆಟ್ಟದ್ದು ಮಾತಾಡ್ತೇನೆ ನಾನು. ದೇವ್ರ ನನ್ನ ಪಾಸ್ ಮಾಡಿ ಹೆಚ್ಚು ಮಾರ್ಕ್ಸ್ ಅನ್ನೋದನ್ನ ನನಗೆ ಹೆಚ್ಚು ಬಿಡಬೇಕು. ಅವ್ರಿಗೇನಾಗ್ಬೇಕ, ಮೆದುಳಿಗೆ ಗೊತ್ತಿಲ್ಲ ಅದು ಅಬ್ಸಲ್ಯೂಟ್ ವ್ಯಾಲ್ಯೂ ಒಟ್ಟ ತಗೊಳ್ಳೋದು. ನೀವು ಯಾರ ಬಗ್ಗೆ ವಿಚಾರ ಮಾಡತ್ತೀರ ಗೊತ್ತಿಲ್ಲ. ಪಾಸಿಟಿವ್ ವಿಚಾರ ಮಾಡಕತ್ರ ಅದನ್ನು ತಗೋತತಿ, ನೆಗೆಟಿವ್ ವಿಚಾರ ಮಾಡಕತ್ರ ಅದನ್ನು ತಗೋತತಿ. ಬಾಡಿನಾಗ ಇಂಪ್ಲಿಮೆಂಟ್ ಆದ ಇಮಿಡಿಯೇಟ್ ಆಕ್ಟ್ ಆಗ್ತದೆ. ಏನ್ ನಮ್ಗೇನ್ ಬಿಡ್ರಿ ಸರ್, ಎಲ್ಲಿ ಅಮೆರಿಕಾದಾಗಿದ್ದು ನಮ್ಗೇನ್ ಗೊತ್ತಂದ್ರ ಊರಾಗ ಮನಕಾಲ್ ನೋವು ನಿಮಗೂ ಆಗಿರ್ತಾವೆಲ್ಲರಿಗೂ. ಕುಂಟಿಗೊಂತ ಹೊಂಟೇರಿ, ಇಷ್ಟು ಹೋಗಾಕ 10 ನಿಮಿಷ ಬೇಕಾಗತ್ತತಿ. ಕುಂಟಿಗೊಂತ ಹೊಳ್ಳಿ ನೋಡ್ತೇರಿ, ಅದು ನಾಯೋ ಹುಲಿನೋ ಗೊತ್ತಾಗತ್ತು, ಬೆಣ್ಣೆ ಬರಾಕತ್ತತಿ. ಇಷ್ಟು ದೊಡ್ಡ ಬಾಯಿ ತಗೋತತಿ, ನಾಯೋ ಹುಲಿನೋ ಗೊತ್ತಿಲ್ಲ, ಓಡಿ ಬರಾಕತ್ತತಿ. ಈಗೇನ್ ಮಾಡ್ತೇವೆ, ಎರಡ ಅವಕಾಶ, ಒಂದು ಫೈಟ್ ಮಾಡ್ಬೇಕ, ಇಲ್ಲ ಫ್ಲೈಟ್ ಮಾಡ್ಬೇಕು. ಒಂದು ಹೋರಾಡ್ಬೇಕ, ಇಲ್ಲಿ ಓಡ್ಬೇಕು. ಹೋರಾಡ್ಬೇಕಂತೇಳಿ ಆಗ ಕನ್ಫ್ಯೂಸ್ ಐತಿ, ನಾಯೋ ಹುಲಿನೋ ಮತ್ತೇನ್ ಮಾಡ್ಬೇಕು ಈಗ. ಅಲ್ರಿ 10 ಹೆಜ್ಜೆ ನಡೆಯಾಕ ಬರುವಂತ ಮಣಕಾಲ್ ಹಂಗ ನೋವಾಗೈತಿ, ಆದ್ರೂ ಓಡ್ತಿರೋ. ಆಮೇಲೆ ಗೊತ್ತಾಗ್ತತಿ 2 ಕಿಲೋಮೀಟರ್ ದೂರ ಓಡಿ ಬಂದಿರ್ತಾರೆ ನಾಯಿ ಸಿಗ್ಲಾರ್ದಂಗ. ವಿಚಿತ್ರ ಆತ, ಹೆಂಗ್ ಓಡಿದೀನಿ, ಎಲ್ಲಿಂದ ಬಂದ್ ಶಕ್ತಿ ಇದೆ. ಮೆದುಳಿಗೆ ಇಮಿಡಿಯೇಟ್ ಒಂದು ರೆಸ್ಪಾನ್ಸ್ ಆಫ್ ಮೆಸೇಜ್, ಓಡ್ಲಿಲ್ಲ ಅಂದ್ರೆ ಸಾಹಿತ್ಯ ಓಡ್ಬೋದು ಅಷ್ಟ. ಇಮಿಡಿಯೇಟ್ ಏನು ಸ್ಟೆರಾಯ್ಡ್ ಬಿಡುಗಡೆ ಆದ ನ್ಯಾಚುರಲ್ ಬಾಡಿ ಒಳಗ ಕಾರ್ಟಿಸಾಲ್ DHA ಇಮಿಡಿಯೇಟ್ ಬಿಡುಗಡೆ ಆಯ್ತು, ಎನರ್ಜಿ ಬಂತು. ಈ ಬ್ರೇನ್ಗಿಂತ ಪವರ್ ಐತಂದ್ರ ನಾಯಾಗಂದ್ರೆ ಪಾಸಿಟಿವ್ ವೇಗ್ ಒಳಗೆ ಯೂಸ್ ಮಾಡಕ್ ಹತ್ತಿಲ್ಲ. ಎಕ್ಸಾಮ್ ಡಿಫಿಕಲ್ಟ್ ಫಿಯರ್ ಅನ್ನೋದ ಮೆದುಳಿಗೆ ತುಂಬಾಕತ್ತವ್ರು ಯಾರ, ನಾವ ಅದು ಈಜಿ ಅಂತ ತುಂಬಿದ್ರು ನಂಬಾಕ ವಸ್ತು ರೆಡಿ ಇತ್ತಲ್ಲ ನಮ್ಮದ. ದೆನ್ ವಾಟ್ ಐ ಶುಡ್ ಸೇ ಆಲ್ವೇಸ್, ಏನ್ ಹೇಳ್ಬೇಕನ್ನ, ಪರೀಕ್ಷೆ ಬಹಳ ಈಸಿ ಐತಿ, ನನ್ನ ನೆನಪಿನ ಶಕ್ತಿ ಚಲೋ ಐತಿ, ಓದಿರ್ ಬಹಳ ಚಂದ ನೆನಪು ಉಳಿತೈತಿ. ಇಲ್ರಿ ನಮ್ಮ ಅಕ್ಕ ಅಣ್ಣ ಒಬ್ರು ಮೊದಲ ಪ್ರೊಸೆಸ್ ಮಾಡಿದ್ರು, ಹಂಗ ಟ್ರಿಗ್ನೋಮೆಟ್ರಿ ಅನ್ನೋದೊಂದು ಐತಿ, ಬಹಳ ಒಂದು 51 ಫಾರ್ಮುಲಾ ಅದಾವ ಅದ್ರಾಗ, ಅವನ್ನೆಲ್ಲ ನೆನಪಿಡ್ಬೇಕು. PUCಗೂ ತಿಳಿದ್ರಿಕ್ಕಿಲ್ಲ ನಮಗ, ಮತ್ ನೀವ್ ಹೆಂಗ್ ಮಾಡೋರು ಅದ ಕುಂತತಿ. ನಾವ್ ಎಷ್ಟು ಸರಳ ಕತಿ ಮಾಡಿ ಹೇಳಿದ್ರು ಎಲ್ಲ ಓಕೆ ಸರ್, ಈ ಟ್ರಿಗ್ನೋಮೆಟ್ರಿ ಯಾಕೆ ಆಗೈತಿ ನಮಗ, ಎಲ್ಲ ಸರಿ ಸರ್. ಫಿಸಿಕ್ಸ್ ಒಳಗ ಪ್ರಾಬ್ಲಮ್ ಪಾರ್ಟ್ ಏನ್ ಬರಾಕತ್ತಾವಲ್ಲ ಸರ್, ಅಲ್ಲ ಒಂದಿಟ್ಟು ಪ್ರಾಬ್ಲಮ್ ಆಗತ್ತದ ಸರ್. ಅಲ್ಲಿ ಅಷ್ಟ ಯಾಕೆ ಆಗತ್ತೈತಿ, ಅವ್ರ ಇನ್ಫ್ಲೂಯೆನ್ಸ್ ಅದನ್ನ ತೆರೆ ಇಟ್ಕೊಂಡೇವಿ. ಇರೇಸ್ ಮಾಡೋದನ್ನ, ಹೊಸ ಥಾಟ್ ಕೊಡು, ಕನ್ನಡಿ ಮುಂದೆ ನಿಂದರು ಮೆಸೇಜ್ ಪಾಸ್ ಮಾಡು, ನಿನ್ನಷ್ಟಕ್ಕೆ ನೀ 100 ಸಲ ಅನ್ನ, ಆಟೋಮೆಟಿಕ್ ಗೆಲ್ತಿ. ಒಂದು ಸ್ಟೋರಿ ಹೇಳಿದ್ವಿ, ಒಂದು ಹುಡುಗಿಗೆ ಪೋಲಿಯೋ ಆಗಿತ್ತು. ಚಂದ ಪೋಲಿಯೋ ಅಂತ ಕೇಳಿದ್ರ ಆ ಹುಡುಗಿ ಇನ್ನು ಶತಮಾನದ ಬಿರಿತ್ಸಕವಾದಂತಹ ಪೋಲಿಯೋ. ಈ ಹುಡುಗಿ ಹಾಸಿಗೆ ಒಳಗ ಹೊರಡಕ್ ಆಗುಲ್ಲ ಅಂತ ಡಾಕ್ಟರ್ ಮಾತಾಡತ್ತಾರ. ಹುಡುಗಿ ಅವ್ರ ಅವ್ವನ ಮುಂದೆ ಹೇಳತ್ತಾರ, ಯವ್ವ ನಾವು ಓಡ್ತೇನಂತೆ. ಅವ್ರ ಒಂದು ನೀವು ಓಡಂತ್ಯ ಅಂತ. ಡಾಕ್ಟರ್ಸ್ ನಗಾಕತ್ರು, ಶತಮಾನದ ಬಿರಿತ್ಸಕವಾದಂತಹ ಪೋಲಿಯೋ, ಪಾಪ ಹೊಳ್ಳಡಕ್ ಆಗುದಿಲ್ಲ ಜೀವನ ಪೂರ್ತಿ, ಹೆಂಗ ಓಡ್ತತಿ ಹುಡುಗಿ. ಮತ್ ಹುಡುಗಿ ಅವ್ರಂತೂ ಅವ ನಾವು ಓಡ್ತೇನಂತ, ಅವು ಒಂದು ನೀವು ಓಡತ್ತಿ ಅಂತ. ಹುಡುಗಿ ಮಾರನೇ ದಿವಸದ ಮಂತ್ರ ಅಂತ 100 ಸಲ ಮುಂಜಾನೆ ಎದ್ದು ಕೂಡಲೇ ಅವ್ರು ಎಬ್ಬಿಸ್ತಿದ್ದು. ಹುಡುಗಿ ಹೇಳ್ತೀರ ಅವ ನಾವು ಓಡ್ತೇನೆ ಅಂತ, ಅವು ಅಂತಿದ್ದು ನೀವು ಓಡತ್ತೀಯ ಅಂತ. ಇದು ದಿನ ಕಳೀತು, ಮನೆಗೆ ನೋಡಕ್ ಬರೋರಲ್ಲ ಅನ್ನೋರು, ಪಾಪ ಆಡೋ ವಯಸ್ಸ ಓಡ್ತೇನಂತ ಗೊತ್ತಿಲ್ಲ, ಅದಕ್ಕೆ ಆಗುಲ್ಲ ಅಂತ ಹೇಳಿ ಹುಡುಗಿ ಅನ್ನಕ್ಕೆ ನಾವು ಓಡೇ ತೋರಿಸ್ತಾನ, ಅವ ಅನ್ನಕ್ಕೆ ಅವ ಹೌದು ನೀವು ಓಡತ್ತೀಯ ಅನ್ನಕ್ಕೆ. ದಿನ ಕಳೀತು, ಒಂದು ದಿವಸ ಹಾಸಿ ಮೇಲಿನ ಹುಡುಗಿ ಕೆಳಗೆ ಬಿದ್ದು. ಅವಾಗ ಬೇಜಾರಾಗಲಿಲ್ಲ, ಖುಷಿ ಬಾಳತ್, ಮಗಳ ಸ್ಪಾಟ್ ಮೇಲೆ ಕೆಳಗೆ ಬಿದ್ದುದ್ದ. ಡಾಕ್ಟರ್ಸ್ ಹೇಳಿದ್ರು ಜೀವನದ ಹೊಳ್ಳಾಡಕ್ ಆಗುಲ್ಲ ಅಂತ. ಹಾಸಿ ಮೇಲಿಂದ ಬಿದ್ದಕ್ಕೆ ಬಾಡಿ ಒಳಗೆ ಏನ್ ಸ್ಟಾರ್ಟ್ ಆಗೈತಿ, ಮೂಮೆಂಟ್ ಸ್ಟಾರ್ಟ್ ಆಗೈತಿ. ಖುಷಿ ಬೇಕಂತ ಹಾಸಿ ಮೇಲೆ ಹಾಕಿದ್ರು, ಒಂದು ಹಗ್ಗ ಕಟ್ಟಿದ್ರು. ಹುಡುಗಿ 100 ಸಲ ಮಂತ್ರ ಅವನ ಓಡ್ತೇನಂತ. ಅವ್ ಅಂತಿದ್ರು ನೀವು ಓಡತ್ತೀಯ ಅಂತ. ಹುಡುಗಿ ಒಂದು ದಿವಸ ಹಗ್ಗ ಹಿಡ್ಕೊಂಡು ಕುಂತ್ಲು. ಅಪ್ಪ ಒಂದು ಸ್ಟಿಕ್ ರೆಡಿ ಮಾಡಿಕೊಟ್ಟ. ಹುಡುಗಿ ಹಂಗ ಪ್ರಯತ್ನ ಮಾಡಿ ಕೊಂಡ್ಕೊಂತ ಬಾಗಿಲು ಬರಾಕತ್ಲು. ಓಡೋರೆಲ್ಲ ಅಂತಿದ್ರು, ಓಣ್ಯಾಗ ಅಡ್ಡಾಡ ಹುಡುಗರು, ಈಕೆ ನೋಡಪ್ಪ ಓಡ್ತೇನೆ ಅಂದಾಕಿ ಅಂತ. ಹುಡುಗಿ ಅಂತಿದ್ಲು, ಈಗ ನೀವು ಓಡಾಡ್ತಾರೆ, ಮುಂದೊಂದು ದಿವಸ ನಾ ಓಡ್ತೇನೆ ನೋಡಂತೆ ಅಂತ ಹೇಳಿ.
ಕುಂಟಿಗೊಂತ ಗ್ರೌಂಡಿಗೆ ಬಂದು ಗ್ರೌಂಡಿನ ಪ್ರತಿಯೊಬ್ರು ಅಂತಿದ್ರು ಈಕೆ ನೋಡಪ್ಪ ಓಡ್ತೇನೆ ಅಂದಾಕಿ ಅಂತ. ಹುಡುಗ ಅಂದ್ಲು ನೀವು ಈಗ ಓಡತ್ತೇನೆ ನಾನ್ ಓಡತ್ತೇನೆ, ನಾ ಯಾವಾಗ ಓಡ್ತೇನಲ್ಲ ಜಗತ್ತು ನೋಡ್ತಕ್ ನೋಡುವಂತೆ ಅಂತ. ಪ್ರತಿ ದಿವಸ 1000 ಸಲ ಅವ್ನ ಮುಂದೆ ಓಡ್ತೇನೆ ಅನ್ನಾಕಿ, ಅವ್ನು ಈಗ ಓಡತೀಯ ಅನ್ನಾಕಿ. ಹುಡುಗಿನ ನೋಡು ಪಿ ಟೀಚರ್ ಟ್ರೈನಿಂಗ್ ಕೊಟ್ಲು. 6ನೇ ವರ್ಷಕ್ಕೆ ಪೋಲಿಯೋ ಹೊಡೆದಿತ್ತು ಹುಡುಗಿಗೆ. 16ನೇ ವರ್ಷಕ್ಕೆ ನ್ಯಾಷನಲ್ ಲೆವೆಲ್ ರನ್ನಿಂಗ್ ಆಗಿ ನಿಂತಿರ್ತಾಳ ಹುಡುಗಿ. ಹೆಂಗ್ ಓಡ್ತಾಳಂದ್ರ ನ್ಯಾಷನಲ್ ರೆಕಾರ್ಡ್ ಮಾಡೋದ್ರ ಜೊತೆಗೆ ಅಮೆರಿಕಾದ ವೇಗದ ಓಟಗಾರ್ತಿಯನ್ನ ಪದವಿ ತಗೊಂಡ ಡೈರೆಕ್ಟ್ ಒಲಿಂಪಿಕ್ ಅರ್ಹತೆ ಪಡ್ತಾಳ. ಅಸ್ಟಾನ್ ಆಫ್ 10 ಇಯರ್ಸ್ ಒಲಿಂಪಿಕ್